ಸೂಪರ್ ಪ್ರೈಮ್ ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಇವತ್ತು ಬೆಂಗಳೂರಿನಲ್ಲಿ ಮತಗಳ್ಳತನ ಆರೋಪಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಇದಾದ ಬಳಿಕ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಚುನಾವಣಾ ಆಯೋಗಕ್ಕೆ ಭೇಟಿ ನೀಡಿ ಮನವಿ ಪತ್ರ ಸಲ್ಲಿಸಿದ ನಂತರ ನ್ಯೂಸ್ 18 ಜೊತೆಗೆ ಮಾತನಾಡಿದರು. ಕಳೆದ 1 ವರ್ಷದಿಂದ ಮಾಹಿತಿ ಕಲೆ ಹಾಕಿ ಈಗ ಜನರಿಗೆ ಅದನ್ನು ತಿಳಿಸ್ತಾ ಇದ್ದೇವೆ. ನಾನು ಅಭ್ಯರ್ಥಿಯಾಗಿದ್ದ ಕ್ಷೇತ್ರದ ವ್ಯಾಪ್ತಿಯ ಮಹದೇವಪುರದಲ್ಲಿ ಮತಗಳ್ಳತನ ಆಗಿದೆ. ಅದಕ್ಕೆ ಬೇಕಾದ ಪೂರಕ ದಾಖಲೆಗಳನ್ನು ಒಟ್ಟುಗೂಡಿಸಿ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪದಡಿ ತನಿಖೆಗೆ ಎಸ್ಐಟಿ ರಚನೆ ಬಳಿಕ ರಾಜ್ಯ ಸರ್ಕಾರ ಎಸ್ಐಟಿ ತನಿಖಾ ತಂಡವನ್ನ ಪೊಲೀಸ್ ಠಾಣೆ ಎಂದು ಘೋಷಿಸಿದೆ. ವಿಶೇಷ ತನಿಖಾ ತಂಡಕ್ಕೆ ಬಿಎನ್ಎಸ್ಎಸ್ ಕಾಯ್ದೆ ಅಡಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುವ ಅಧಿಕಾರವನ್ನು ಕೊಡಲಾಗಿದೆ. ಎಸ್ಐಟಿ ಟೀಮ್ಗೆ ಪೊಲೀಸ್ ಠಾಣೆ ಮಾನ್ಯತೆ ನೀಡಿ ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿದೆ. ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಅಧಿಕಾರವನ್ನು ಪ್ರತ್ಯಾಯೋಜಿಸಿ ಅಧಿಸೂಚನೆಯನ್ನು ಹೊರಡಿಸಿದೆ ರಾಜ್ಯ ಸರ್ಕಾರ. ಗದಗದಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಕೈ ಮಿಲಾಯಿಸಿದ್ದಾರೆ. ಮುಂಡರಗಿಯ ಕಂದಪುರದಲ್ಲಿ ರೈತ ಮಿತ್ರ ಸೇವಾ ಕೇಂದ್ರದ ಎದುರು ಗಲಾಟೆ ನಡೆದಿದೆ. ಯೂರಿಯಾ ಗೊಬ್ಬರಕ್ಕಾಗಿ ಕಿಲೋಮೀಟರ್ ಸರತಿ ಸಾಲು ನಿಂತಿದ್ರು. ಈ ವೇಳೆ ನುಕ್ಕಾಟ, ತಳ್ಳಾಟ, ವಾಗ್ವಾದ ನಡೆದಿದ್ದು ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸಿದ್ದಾರೆ. ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ಗೊಬ್ಬರ ಸಮಸ್ಯೆ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿರುವ ಕೃಷಿ ಸಚಿವ ಚೆಲುವರಾಯ ಸ್ವಾಮಿ ವಿರೋಧ ಪಕ್ಷಗಳು ರಾಜಕಾರಣ ಮಾಡ್ತಿವೆ ಅನ್ನುವಂತಹ ಸಿದ್ಧ ಉತ್ತರವನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ವರುಣ ಅಬ್ಬರಿಸ್ತಾ ಇದ್ದಾನೆ. ಮಲೆನಾಡು, ಕರಾವಳಿ ಸೇರಿದಂತೆ ಉತ್ತರ ಕರ್ನಾಟಕ ಹಾಗೂ ಹಳೆ ಮೈಸೂರು ಭಾಗದಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗಿದೆ. ಕೋಲಾರ, ಚಿಕ್ಕಬಳ್ಳಾಪುರ ಭಾಗದಲ್ಲಿ ಮಳೆಯಿಂದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ತಾ ಇದೆ. ಬೆಳಗಾವಿಯ ಸವದತ್ತಿಯ ಉಗ್ರಗೋಳದಲ್ಲಿ ರಸ್ತೆಗಳ ಮೇಲೆ ಮಳೆ ನೀರು ತುಂಬಿ ಹರಿದಿದೆ. ಗದಗ ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದ್ದು ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ನಾಯಕನೂರು ಸೇತುವೆ ಜಲಾವೃತಗೊಂಡಿದೆ. ಉತ್ತರ ಕಾಶಿ ದುರಂತ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಜಲಪ್ರವಾಹದಲ್ಲಿ ಕೊಚ್ಚಿ ಹೋದವರಿಗಾಗಿ ರಕ್ಷಣಾ ಪಡೆಗಳು ಹುಡುಕಾಟವನ್ನು ನಡೆಸ್ತಾ ಇದ್ದಾವೆ. ಇವತ್ತು ಒಂದೇ ದಿನ 118 ಪ್ರವಾಸಿಗರು ಹಾಗೂ ಸ್ಥಳೀಯ ಗಾಯಾಳುಗಳನ್ನು ರಕ್ಷಿಸಲಾಗಿದೆ. ಸೇನಾ ಹೆಲಿಕಾಪ್ಟರ್ ಮೂಲಕ ಸುರಕ್ಷಿತ ಸ್ಥಳಗಳಿಗೆ ಅವರನ್ನು ರವಾನಿಸಲಾಗಿದೆ. ಉತ್ತರ ಕಾಶಿ ಪ್ರವಾಹದಿಂದ ಮೂಲಸೌಕರ್ಯ ಸಂಪೂರ್ಣ ಹದಗೆಟ್ಟಿದ್ದು ರಿಪೇರಿ ಕಾರ್ಯ ಸಮರೋಪಾದಿಯಲ್ಲಿ ನಡೀತಾ ಇದೆ. ಆಹಾರ ಸಾಮಗ್ರಿ ಸೇರಿದಂತೆ ಸಾಕಷ್ಟು ಅಗತ್ಯ ವಸ್ತುಗಳನ್ನು ಹೆಲಿಕಾಪ್ಟರ್ ಮೂಲಕ ತೆಗೆದುಕೊಂಡು ಹೋಗಿ ಸಂತ್ರಸ್ತರಿಗೆ ತಲುಪಿಸಲಾಗಿದೆ. ವೈದ್ಯಕೀಯ ಸಿಬ್ಬಂದಿ ಸ್ಥಳದಲ್ಲಿ ಚಿಕಿತ್ಸಾ ಸೌಲಭ್ಯವನ್ನು ನೀಡುತ್ತಾ ಇದ್ದು ಉತ್ತರಾಖಂಡ್ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಸ್ಥಳಕ್ಕೆ ಭೇಟಿ ನೀಡಿದ್ದು ಸಂತ್ರಸ್ತರಿಗೆ ಸಾಂತ್ವನ ಹೇಳಿದ್ದಾರೆ. ಮುಖ್ಯಮಂತ್ರಿಯ ಭೇಟಿಯ ಬಳಿಕ ಜನರು ಕಣ್ಣೀರು ಹಾಕಿ ಅವರ ಎದುರುಗಡೆ ಅವಲತ್ತುಕೊಂಡಿದ್ದಾರೆ. ಜಮ್ಮು ಕಾಶ್ಮೀರದ ಕುಲ್ಗಾಮ್ನಲ್ಲಿ ಆಪರೇಷನ್ ಅಖಾಲ್ 8ನೇ ದಿನಕ್ಕೆ ಕಾಲಿಟ್ಟಿದೆ. ದೇವ್ಸರ್ ಹಾಗೂ ದೋಡಾ ಅರಣ್ಯ ಪ್ರದೇಶದಲ್ಲಿ ಉಗ್ರರ ಅಡಗುದಾಣಗಳ ಬಗ್ಗೆ ಖಚಿತ ಮಾಹಿತಿಯನ್ನು ಆಧರಿಸಿ ಸೇನಾಪಡೆಗಳು ದಾಳಿ ನಡೆಸಿದ್ದಾವೆ. ಉಗ್ರರು ಮತ್ತು ರಕ್ಷಣಾ ಪಡೆಗಳ ಮಧ್ಯೆ ಗುಂಡಿನ ಚಕಮಕಿ ಕೂಡ ನಡೀತಾನೆ ಇದೆ. ದೋಡಾದಲ್ಲೂ ಕೂಡ ಸಾಕಷ್ಟು ಮನೆಗಳ ಮೇಲೆ ಪೊಲೀಸರು ಹಾಗೂ ಭದ್ರತಾ ಪಡೆಗಳು ದಾಳಿ ಮಾಡಿ ಪರಿಶೀಲನೆಯನ್ನು ನಡೆಸಿವೆ. ಉಗ್ರರಿಗೆ ಸಾಥ್ ಕೊಟ್ಟಿರುವ ಆರೋಪದ ಮೇಲೆ ದಾಳಿ ನಡೆಸಲಾಗಿದೆ. ಜಾರ್ಖಂಡ್ ರಾಜ್ಯದ ವೆಸ್ಟ್ ಸಿಂಗ್ಬಮ್ ಜಿಲ್ಲೆಯ ಕೆರಿಕೇಳ ಎಂಬಲ್ಲಿ ಐಇಡಿ ಸ್ಫೋಟವಾಗಿದ್ದು 2 ಸೈನಿಕರಿಗೆ ಗಂಭೀರ ಗಾಯವಾಗಿದೆ. ಗಾಯಾಳು ಸೈನಿಕರನ್ನ ಡಿರಾಜ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಐಇಡಿ ಸ್ಫೋಟದ ಹಿಂದೆ ದೇಶದ್ರೋಹಿಗಳ ಕೈವಾಡ ಇದೆ ಅನ್ನುವ ಅನುಮಾನವಿದ್ದು ತನಿಖೆಯನ್ನು ತೀವ್ರಗೊಳಿಸಲಾಗಿದೆ. ದಶಕಗಳ ಹಿಂದಿನ ಆದಾಯ ತೆರಿಗೆ ಕಾಯ್ದೆ ಬದಲು ಹೊಸ ಕಾಯ್ದೆಯನ್ನು ತರಲೆಂದು ರೂಪಿಸಲಾಗಿದ್ದ 2025ರ ಆದಾಯ ತೆರಿಗೆ ಮಸೂದೆಯನ್ನ ಕೇಂದ್ರ ಸರ್ಕಾರ ಹಿಂಪಡೆದುಕೊಂಡಿದೆ. ಫೆಬ್ರವರಿ 13ರಂದು ಈ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡಲಾಗಿತ್ತು. ಬೈಜಯಂತ್ ಪಾಂಡಾ ನೇತೃತ್ವದ ಸಮಿತಿ ಮಾಡಿದ ಕೆಲ ಶಿಫಾರಸುಗಳ ಆಧಾರದ ಮೇಲೆ ಈ ಮಸೂದೆಯನ್ನ ಪರಿಷ್ಕರಣೆ ಮಾಡಲಾಗಿದೆ. ಈ ಪರಿಷ್ಕೃತ ಮಸೂದೆಯನ್ನ ಆಗಸ್ಟ್ 11ರಂದು ಲೋಕಸಭೆಯಲ್ಲಿ ಮರುಮಂಡನೆ ಮಾಡಲಾಗ್ತಾ ಇದೆ. ಮೈಸೂರು ಡ್ರಗ್ಸ್ ಫ್ಯಾಕ್ಟರಿ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಕೊರಿಯರ್ ಮೂಲಕ ಮೈಸೂರಿಗೆ ಎಂಡಿಎಂಎ ಕಳುಹಿಸುತ್ತಾ ಇರುವಂಥದ್ದು ಪತ್ತೆಯಾಗಿದೆ. ಮುಂಬೈನಿಂದ ಬರೋಬ್ಬರಿ 443 ಕೋಟಿ ರೂಪಾಯಿ ಮೌಲ್ಯದ 333 ಕೆಜಿ ಎಂಡಿಎಂಎ ಮೈಸೂರಿಗೆ ರವಾನೆ ಮಾಡಿದ್ದಾರೆ. ಬಾಂಬೆಯಿಂದ ಬೆಂಗಳೂರಿಗೆ ಜೆಡಿ ಕೊರಿಯರ್ ಮೂಲಕ ಜುಲೈ 4ರಂದು ಈ ಎಂಡಿಎಂಎ ರವಾನೆ ಆಗಿತ್ತು. ಇದಾದ ಬಳಿಕ ಜುಲೈ 7ರಂದು ಬೆಂಗಳೂರಿನಿಂದ ಮೈಸೂರಿಗೆ ಅದನ್ನು ಶಿಫ್ಟ್ ಮಾಡಲಾಗಿತ್ತು. ಈ ವಿಚಾರ ಬೆನ್ನತ್ತಿದಂತಹ ಮುಂಬೈ ಪೊಲೀಸರು ದಾಳಿ ಮಾಡಿ ಡ್ರಗ್ಸ್ ಜಪ್ತಿ ಮಾಡಿದರು.
ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ತೆರವು ಮಾಡಲಾಗಿದೆ. ವರಮಹಾಲಕ್ಷ್ಮಿ ಹಬ್ಬದ ದಿನವೇ ವಿಷ್ಣು ಸಮಾಧಿಯನ್ನ ತೆರವು ಮಾಡಲಾಗಿದೆ. ಕೋರ್ಟ್ನಿಂದ ಅನುಮತಿ ಪಡೆದು ಬಾಲಣ್ಣ ಅವರ ಮಕ್ಕಳು ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣು ಸಮಾಧಿಯನ್ನ ತೆಗೆಸಿದ್ದಾರೆ. ಸಮಾಧಿ ತೆರವು ಹಿನ್ನೆಲೆಯಲ್ಲಿ ಅಭಿಮಾನ್ ಸ್ಟುಡಿಯೋ ಬಳಿಯಲ್ಲಿ ನೂರಾರು ವಿಷ್ಣು ಅಭಿಮಾನಿಗಳು ಜಮಾಯಿಸಿದರು. ನಮ್ಮಿಂದ ವಿಷ್ಣು ಸಮಾಧಿಯನ್ನು ಉಳಿಸಿಕೊಳ್ಳೋದಕ್ಕೆ ಆಗಿಲ್ಲ ಅಂತ ಹೇಳಿ ನಿರ್ದೇಶಕ ರವಿ ಶ್ರೀವತ್ಸ ಕಣ್ಣೀರು ಹಾಕಿದ್ದಾರೆ. ಹಾಸನ ಜಿಲ್ಲಾ ಸಹಕಾರ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಬಳಿಕ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಮಾತನಾಡಿ, ನಮ್ಮ ಅಭ್ಯರ್ಥಿಗಳು ಇಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ನಮ್ಮ ಎಲ್ಲ ಅಭ್ಯರ್ಥಿಗಳ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಅಂತ ಹೇಳಿದ್ದಾರೆ. ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರ ಬದಲಾವಣೆ ವಿಚಾರ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿರುವಂಥದ್ದು. ಆದರೆ ಕೃಷ್ಣ ಬೈರೇಗೌಡರು ಬಹಳ ಡಿಸಿಪ್ಲಿನ್ ವ್ಯಕ್ತಿ, ಅವರ ಕಾರ್ಯವೈಖರಿ ಬಹಳ ಚೆನ್ನಾಗಿದೆ, ಒಳ್ಳೆಯ ಕೆಲಸಗಳಾಗುವ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ. ನಟಿ ರಮ್ಯಾಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಪ್ರಕರಣದಲ್ಲಿ ಪ್ರಮುಖ ಆರೋಪಿ A1 ಪ್ರಮೋದ್ ಗೌಡ ಎಂಬಾತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೆಆರ್ಪುರ ಮೂಲದ 18 ವರ್ಷದ ಪ್ರಮೋದ್ ಗೌಡ ಫ್ರೆಂಡ್ ಮೊಬೈಲ್ನಲ್ಲಿ ಅಕೌಂಟ್ ಓಪನ್ ಮಾಡಿ ಮೆಸೇಜ್ ಮಾಡಿದ್ದ. ಪ್ರಮೋದ್ ಗೌಡ 87 ಎಂಬ ಅಕೌಂಟ್ನಿಂದ ತಾನೇ ಮೆಸೇಜ್ ಅನ್ನು ಮಾಡ್ತಾ ಇದ್ದ. ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಆತನನ್ನ ನಿನ್ನೆ ವಶಕ್ಕೆ ಪಡೆದಿದ್ದರು. ಚಾಮರಾಜನಗರದಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿದ ಪಡಿತರ ಅಕ್ಕಿ ಗೋಡೌನ್ ಮೇಲೆ ಪೊಲೀಸರು ದಾಳಿ ಮಾಡಿ 142 ಮೂಟೆ ಪಡಿತರ ಅಕ್ಕಿ ಮತ್ತು 10 ಮೂಟೆ ಪಡಿತರ ರಾಗಿ ವಶಕ್ಕೆ ಪಡೆದಿದ್ದಾರೆ. ಗುಂಡ್ಲುಪೇಟೆ ಬಳಿಯ ಹೊಸೂರು ಗ್ರಾಮದ ತೋಟದಲ್ಲಿದ್ದ ಗೋಡೌನ್ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಪ್ರಕರಣ ದಾಖಲಿಸಿದ್ದಾರೆ. ಹಾಸ್ಟೆಲ್ ವಿದ್ಯಾರ್ಥಿನಿಯರನ್ನ ಬರ್ತ್ಡೇ ಪಾರ್ಟಿಗೆ ಕರೆದೊಯ್ದು ಡ್ಯಾನ್ಸ್ ಮಾಡಿಸಿರುವುದನ್ನು ಖಂಡಿಸಿ ಎಬಿವಿಪಿ ಪ್ರತಿಭಟನೆಯನ್ನು ನಡೆಸಿದೆ. ವಿಜಯಪುರ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಮುಂದೆ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದು ಹಾಸ್ಟೆಲ್ನ ಕುಕ್ ಹಾಗೂ ವಾರ್ಡನ್ ಅಮಾನತಿಗೆ ಆಗ್ರಹಿಸಿದ್ದಾರೆ. ವಿದ್ಯಾರ್ಥಿನಿಯರ ಹಾಸ್ಟೆಲ್ ಕುಕ್ ಆಗಿರುವಂತಹ ರಿಜ್ವಾನ್ ಮುಲ್ಲಾ ಬರ್ತ್ಡೇ ಆಚರಣೆಗೆ ಮಕ್ಕಳನ್ನ ಕರೆದೊಯ್ದಿದ್ರಂತೆ ವಾರ್ಡನ್ ಶಕುಂತಲಾ. ಅಷ್ಟೇ ಅಲ್ಲದೆ ಡ್ಯಾನ್ಸ್ ಕೂಡ ಮಾಡಿಸಿದ್ರು ಅನ್ನುವಂಥದ್ದು ಇವರು ಮಾಡ್ತಿರುವ ಆರೋಪ. ಕಲಬುರಗಿಯಲ್ಲಿ ಪರೀಕ್ಷೆ ಬರೆಯಲು ಹೋಗಿದ್ದ ಜೈನ ಯುವತಿ ನಾಪತ್ತೆಯಾಗಿದ್ದ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಜೈನ ಯುವತಿ ಹೆತ್ತವರ ಅನುಮಾನದಂತೆಯೇ ಅದೇ ಗ್ರಾಮದ ಮುಸ್ಲಿಂ ಯುವಕರ ಜೊತೆಗೆ ಹೋಗಿದ್ದಾಳೆ. ಹಿಂದೂ ಸಂಘಟನೆಗಳು ಲವ್ ಜಿಹಾದ್ ಆರೋಪದ ಬೆನ್ನಲ್ಲೇ ಈ ಯುವತಿ ಮತ್ತು ಮುಸ್ಲಿಂ ಯುವಕ ಜೊತೆಯಾಗಿ ಮಾತನಾಡಿ ವಿಡಿಯೋವನ್ನ ಕಳಿಸಿದ್ದಾರೆ. ನಾವು ಪ್ರೀತಿಸಿದ್ದೆವು ಅಂತ ಪಲ್ಲವಿ ಹಾಗೂ ಮಶಾಕ್ ಹೇಳಿಕೊಂಡಿದ್ದಾರೆ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಹುಚ್ಚುನಾಯಿ ಕಡಿತಕ್ಕೆ ಒಳಗಾದ ಬಾಲಕರಿಗೆ ಚಿಕಿತ್ಸೆ ಸಿಗದ ಬಗ್ಗೆ ನಿನ್ನೆ ವರದಿಯಾಗಿತ್ತು. ಇವತ್ತು ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಆಸ್ಪತ್ರೆಗೆ ಭೇಟಿ ನೀಡಿ ಬಾಲಕನ ಆರೋಗ್ಯ ವಿಚಾರಿಸಿದ್ದಾರೆ. ಈ ವೇಳೆ ನನ್ನ ಮಗನಿಗೆ ಉತ್ತಮ ಚಿಕಿತ್ಸೆ ಕೊಡೋಕೆ ಹೇಳಿ ಸರ್ ಅಂತ ಬಾಲಕನ ತಾಯಿ ಕಣ್ಣೀರು ಹಾಕಿದ್ದಾರೆ. ತುರ್ತು ಸಂದರ್ಭದಲ್ಲಿ ಸಿಗಬೇಕಾದ ಇಂಜೆಕ್ಷನ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸಿಗದೇ ಇರುವುದಕ್ಕೆ ಶಾಸಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ನಾಡಿನಾದ್ಯಂತ ಸಂಭ್ರಮದಿಂದ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಲಾಗಿದೆ. ಮೈಸೂರಿನ ಆಲನಹಳ್ಳಿ ನಿವಾಸಿ ಜ್ಯೋತಿ ಮಹದೇವ ಸ್ವಾಮಿ 3 ತಿಂಗಳಿನಿಂದ ಗ್ಯಾರಂಟಿ ಹಣ ಬಂದಿಲ್ಲ, ಹಣ ಬಂದಿದ್ರೆ ಇನ್ನಷ್ಟು ಜೋರಾಗಿ ಹಬ್ಬ ಮಾಡಬಹುದಾಗಿತ್ತು ಅಂತ ಹೇಳಿದ್ದಾರೆ. ತುಮಕೂರಿನ ತಿಪ್ಟೂರಿನ ಗ್ರಾಮ ದೇವತೆ ಕೆಂಪಮ್ಮ ದೇವಿಗೆ 15 ಲಕ್ಷ ರೂಪಾಯಿ ಹಣದಿಂದ ಅಲಂಕಾರ ಮಾಡಲಾಗಿತ್ತು. ಕೊಪ್ಪಳದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿ ಮುಸ್ಲಿಂ ಕುಟುಂಬ ಈ ಸಂಭ್ರಮದಲ್ಲಿ ಪಾಲ್ಗೊಂಡಿತ್ತು. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಧರ್ಮಸ್ಥಳದಲ್ಲಿ 10ನೇ ದಿನವೂ ಕೂಡ ಹೂತಿಟ್ಟ ರಹಸ್ಯಗಳ ಹುಡುಕಾಟ ಮುಂದುವರೆದಿದೆ. ಪಾಯಿಂಟ್ 13ರಲ್ಲಿ 8 ಶವಗಳನ್ನು ಹೂತಿದ್ದೀನಿ ಅಂತ ಮುಸುಕುದಾರಿ ದೂರುದಾರ ಹೇಳ್ಕೊಂಡಿದ್ದ. ಆದರೆ ಆ 13ನೇ ಪಾಯಿಂಟ್ನಲ್ಲಿ ಇವತ್ತು ಕೂಡ SIT ಶೋಧ ನಡೆಸಲಿಲ್ಲ. ಬದಲಿಗೆ ಮುಸುಕುದಾರಿಯನ್ನು ಕರ್ಕೊಂಡು ಕಲ್ಲೇರಿಯ ಕಾಡಿನೊಳಗಡೆ 3 ಹೊಸ ಜಾಗಗಳಲ್ಲಿ SIT ಶೋಧ ನಡೆಸಿದೆ. ಇನ್ನೊಂದು ಕಡೆ ಇದೇ ಅನಾಮಿಕ ವ್ಯಕ್ತಿಯ ಸ್ನೇಹಿತರನ್ನ, ಆತನ ಜೊತೆ ಕೆಲಸ ಮಾಡಿದಂಥವರನ್ನ SIT ವಿಚಾರಣೆ ನಡೆಸಿದೆ. ಅನಾಮಿಕ ದೂರು ನೀಡುತ್ತಿದ್ದಂತೆ ವರದಿ ಮಾಡಿದ್ದ ಏಕೈಕ ಚಾನೆಲ್. ಸರ್ಕಾರ SIT ರಚಿಸಿದ್ದರೂ ವರದಿ ಮಾಡದವರ ನಡುವೆ ನಿರ್ಭೀತಿಯ ವರದಿ. ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪದ SIT ಎಂಟ್ರಿಯನ್ನ ಕೊಡಲಿದೆ. ಧರ್ಮಸ್ಥಳದ ಸಾಮೂಹಿಕ ಸಮಾಧಿ ತನಿಖೆಯ ಬಗ್ಗೆ ದಾರಿ ತಪ್ಪಿಸದ ವರದಿಗಾರಿಕೆ. ವಿಶ್ವಾಸಾರ್ಹ ಸುದ್ದಿ ಅಂದ್ರೆ ನ್ಯೂಸ್ 18 ಕನ್ನಡ. ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಿಕ ವ್ಯಕ್ತಿಯನ್ನ ಹೊಸ ಜಾಗಕ್ಕೆ SIT ಕರೆದುಕೊಂಡು ಬಂದಿದೆ. ನೇರವಾಗಿ ಗೋಂಕ್ರತಾರ್ ಅನ್ನುವಂತ ಒಂದು ಅರಣ್ಯ ಭಾಗದ ಒಳಗಡೆ ಆತ ನಾನು ಅಲ್ಲಿ ಹೂತಿದ್ದೀನಿ ಅನ್ನುವಂಥದ್ದನ್ನ ಕೂಡ ಹೇಳ್ತಾನೆ. ಕಲ್ಲೇರಿ ಸಮೀಪದ ಗುಡ್ಡದ ಬಳಿಯಲ್ಲಿ ಇಂದು SIT ತಂಡವನ್ನ ಅನಾಮಿಕ ದೂರುದಾರ ಕರೆತಂದಿದ್ದ. ಆತನ ಮುಖದಲ್ಲಿದ್ದ ಮಾಸ್ಕ್ ಬದಲಾಗಿತ್ತು, ಹುಡುಕುವ ಜಾಗ ಕೂಡ ಬದಲಾಗಿತ್ತು.
ಗುಡ್ಡದ ತಪ್ಪಲಿನಲ್ಲೇ ಮಾಧ್ಯಮದ ಕ್ಯಾಮೆರಾಗಳನ್ನು ತಡೆದು ನಿಲ್ಲಿಸಲಾಯಿತು. ಗುಡ್ಡದ ಒಳಕ್ಕೆ ಹೋಗಿದ್ದು ಎಸ್ಐಟಿ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ಕಾರ್ಮಿಕರು, ಜೊತೆಗೆ ಉಪ್ಪಿನ ಮೂಟೆಗಳು. ಮಾಸ್ಕ್ ಮ್ಯಾನ್ ಇವತ್ತು ಹೊಸ ಜಾಗವನ್ನ ತೋರಿಸಿದ್ದ. ಕಲ್ಲೇರಿ ಸಮೀಪದಲ್ಲಿ ಶಾಲಾ ಬಾಲಕಿಯೊಬ್ಬಳ ಹೆಣ ಹೂತು ಹಾಕಿದ್ದೇನೆ. ನಾನು ಹೂಳೋದಿಕ್ಕೂ ಮೊದಲೇ ಅಲ್ಲಿಗೆ ಪೊಲೀಸರು ಬಂದಿದ್ದರು. ಆಕೆಯ ಮೈಮೇಲಿನ ಗಾಯದ ಗುರುತುಗಳು ಆಕೆಯ ಮೇಲೆ ಭೀಕರ ಅತ್ಯಾಚಾರ ನಡೆದಿರುವುದಕ್ಕೆ ಸಾಕ್ಷಿಯನ್ನ ಹೇಳುತ್ತಿತ್ತು ಅಂತೆಲ್ಲ ಅನಾಮಿಕ ದೂರುದಾರ ಪೊಲೀಸರಿಗೆ ಕೊಟ್ಟಿದ್ದ ದೂರಿನಲ್ಲಿ ಉಲ್ಲೇಖ ಮಾಡಿದ್ದ. ಇದೇ ಕಾರಣಕ್ಕೆ ಇವತ್ತು ತನಿಖೆಯ ಕೇಂದ್ರ ಬಿಂದುವೇ ಬದಲಾಗಿತ್ತು. ಕಲ್ಲೇರಿಯ ಕಾಡಿನ ಕಡೆಗೆ ಎಸ್ಐಟಿ ಟೀಮ್ ಹೋಗಿತ್ತು. ಗೋಂಕ್ರತ್ತಾರ್ ಕಾಡಿನಲ್ಲಿ ಹೊಸ ಪಾಯಿಂಟ್ಗಳನ್ನು ದೂರುದಾರ ತೋರಿಸಿದ್ದ. ಆತ ತೋರಿಸಿದ್ದ ಎನ್ನಲಾಗಿರುವ 3 ಪಾಯಿಂಟ್ಗಳ ಸುತ್ತಲೂ ಎಸ್ಐಟಿ ಅಧಿಕಾರಿಗಳು ಭೂಮಿ ಅಗೆಯೋ ಕೆಲಸದಲ್ಲಿ ನಿರತರಾಗಿದ್ದಾರೆ. ಇವತ್ತಿನ ಉತ್ಖನನ ಪ್ರಕ್ರಿಯೆಗೆ ಜಯಂತ್ ಅವರು ಬಂದಿಲ್ಲ. ಬಂದಿರುವಂತದ್ದು ಅನಾಮಿಕ ವ್ಯಕ್ತಿ. ಹಾಗಾಗಿ ಅನಾಮಿಕ ವ್ಯಕ್ತಿ ಸುಮಾರು 30ಕ್ಕೂ ಹೆಚ್ಚು ಪ್ರದೇಶಗಳನ್ನ ತಾನು ಗುರುತಿಸಬಲ್ಲೆ ಅನ್ನೋದಾಗಿ ಹೇಳಿದ್ದ. ಇದು ಭಾಗ 2ರ ನೂತನ ಸ್ಪಾಟ್, ಅಂದ್ರೆ 15ನೇ ಸ್ಪಾಟ್ ಆಗಿರಬಹುದೆಂಬ ಸಂಶಯ ಸದ್ಯಕ್ಕಿರುವಂತದ್ದು. ಜೊತೆಗೆ ಪಾಯಿಂಟ್ 13 ಬಿಟ್ಟು ಹೊಸ ಪಾಯಿಂಟ್ನಲ್ಲಿ ಶೋಧ ಮಾಡಲಾಗಿದೆ. ದೂರುದಾರ ಗುರುತಿಸಿದ ಪಾಯಿಂಟ್ 15ರಲ್ಲಿ ಉತ್ಖನನ ಕೆಲಸ ನಡೆದಿದೆ. ಸುಮಾರು 6 ಅಡಿ ಅಗೆದರೂ ಯಾವುದೇ ಅಸ್ಥಿಪಂಜರ ಅಥವಾ ಇನ್ನಿತರೆ ಕುರುಹುಗಳು ಸಿಕ್ಕಿಲ್ಲವಂತೆ. ಭಾರೀ ಮಳೆ ಮಧ್ಯೆಯೇ ಶೋಧ ಕಾರ್ಯ ನಡೆಸಲಾಗಿತ್ತು. ಪಾಯಿಂಟ್ 13ರ ಬದಲು ಕಲ್ಲೇರಿ ರಹಸ್ಯ ಬಯಲಿಗೆ ಮುಂದಾಗಿತ್ತು ಎಸ್ಐಟಿ. ಕಲ್ಲೇರಿಯಲ್ಲಿ ಶಾಲಾ ಬಾಲಕಿಯ ಮೃತದೇಹ ಹೂತಿರೋದಾಗಿ ಹೇಳಿದ್ದ ದೂರುದಾರ 2010ರಲ್ಲಿ ಕಲ್ಲೇರಿಯಲ್ಲಿ ಶಾಲಾ ಬಾಲಕಿಯ ಮೃತದೇಹ ಹೂತಿದ್ದೆ ಎಂದಿದ್ದ. ಶಾಲಾ ಬಾಲಕಿಯನ್ನು ಸಮವಸ್ತ್ರದಲ್ಲೇ ಹೂತಿದ್ದೆ ಎಂದು ಹೇಳಿದ್ದ ಕಾರಣಕ್ಕೆ ಶೋಧಿಸಲು ತಯಾರಿ ನಡೆಸಿತ್ತು. ಹಾಗೆ ವಿಚಾರಣೆ ವೇಳೆ 3 ಹೊಸ ಜಾಗಗಳ ಬಗ್ಗೆ ಹೇಳಿದ್ದ ದೂರುದಾರ 3 ಹೊಸ ಜಾಗಗಳ ಪೈಕಿ ಮೊದಲನೇ ಜಾಗವನ್ನ ಇವತ್ತು ತೋರಿಸಿದ್ದಾನೆ. ಎಸ್ಐಟಿ ಕಚೇರಿಯಿಂದ ಬಿಗಿ ಭದ್ರತೆಯೊಂದಿಗೆ ಬಂದ ದೂರುದಾರ ಎಲ್ಲರನ್ನೂ ಗೋಂಕ್ರತ್ತಾರ್ ಅರಣ್ಯಕ್ಕೆ ಕರೆತಂದ. ಕಲ್ಲೇರಿಯಿಂದ 2 ಕಿಲೋಮೀಟರ್, ಬೋಳಿಯಾರ್ನಿಂದ 1 ಕಿಲೋಮೀಟರ್ ದೂರದ ಕಾಡಿನಲ್ಲಿ ಪಾಯಿಂಟ್ ಮಾಡಿದ. ಅದನ್ನೇ ಪಾಯಿಂಟ್ ನಂಬರ್ 15 ಎಂದು ಗುರುತು ಮಾಡಿ ಕೂಲಿ ಕಾರ್ಮಿಕರನ್ನ ಬಳಸಿ ಅಗೆಯಲಾಯಿತು. ನಿಗೂಢವಾಗಿ ಸಾವನ್ನಪ್ಪಿದ್ದ ಪದ್ಮಲತಾ ಮನೆಗೆ ಹೋಗೋ ದಾರಿಯಲ್ಲಿರುವ ಆ ಪಾಯಿಂಟ್ ನಂಬರ್ 15 ಇನ್ನಷ್ಟು ಕುತೂಹಲ ಕೆರಳಿಸಿತ್ತು. ಅನಾಮಿಕ ವ್ಯಕ್ತಿಯನ್ನ ಹೊಸ ಜಾಗಕ್ಕೆ ಎಸ್ಐಟಿ ಕರೆದುಕೊಂಡು ಬಂದಿದೆ. ಆ ಬೊಳಿಯಾರಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವಂತಹ ಗೋಂಕ್ರತ್ತಾರ್ ಎಂಬ ಅರಣ್ಯ ಭಾಗಕ್ಕೆ ಕರ್ಕೊಂಡು ಹೋಗಿರುವಂತದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಎಸ್ಐಟಿ ತಂಡ ಮತ್ತು ಅನಾಮಿಕ ಇಡೀ ಟೀಮ್ ಈ ಭಾಗದಲ್ಲಿ ಹೋಗಿರುವಂತದ್ದು. ಸುಮಾರು 500 ಮೀಟರ್ ದೂರದಲ್ಲಿ ಆ ಸ್ಥಳ ಮಹಜರು ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸುರಿಯೋ ಮಳೆಯಲ್ಲೂ ಎಸ್ಐಟಿ ಸದಸ್ಯರು ಭೂಮಿ ಅಗೆದು ನೋಡಿದ್ದಾರೆ. ಸಂಜೆಯ ವೇಳೆಗೆ ಕಾರ್ಯಾಚರಣೆ ಮುಗಿಸಿ ಎಸ್ಐಟಿ ತಂಡ ಬೆಳ್ತಂಗಡಿ ಕಚೇರಿಗೆ ವಾಪಸ್ಸಾಗಿದೆ. ಎಸ್ಐಟಿ ಮೂಲಗಳ ಪ್ರಕಾರ ಪಾಯಿಂಟ್ 15ರಲ್ಲೂ ಯಾವುದೇ ಮೂಳೆಗಳು ಪತ್ತೆಯಾಗಿಲ್ಲ. ಇದರ ನಡುವೆ ಅನಾಮಿಕ ದೂರುದಾರ ಸಾಮೂಹಿಕ ಸಮಾಧಿ ಮಾಡಿದ್ದೇನೆ ಎಂದು ತೋರಿಸಿರುವ 13ನೇ ಪಾಯಿಂಟ್ನಲ್ಲಿ ಜಿಪಿಆರ್ ತಂತ್ರಜ್ಞಾನ ಬಳಸಿಕೊಳ್ಳಲು ಎಸ್ಐಟಿ ನಿರ್ಧರಿಸಿದೆ. ಪಾಯಿಂಟ್ 13ರ ಶೋಧಕ್ಕೆ ಜಿಪಿಆರ್ ತಂತ್ರಜ್ಞಾನ ಬಳಸಲು ಸಿದ್ಧತೆಗಳು ನಡೆದಿವೆ. ಬೆಂಗಳೂರಿನಿಂದ ಜಿಪಿಆರ್ ಸಿಸ್ಟಮ್ ತರಲು ಎಸ್ಐಟಿ ನಿರ್ಧರಿಸಿದೆ. ಖಾಸಗಿ ಕಂಪನಿಯಿಂದ ಜಿಪಿಆರ್ ಬಾಡಿಗೆಗೆ ಪಡೆಯಬೇಕಾಗಿದೆ. ಜಿಪಿಆರ್ಗೆ ದಿನವೊಂದಕ್ಕೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಚಾರ್ಜ್ ಮಾಡಲಿದೆ ಖಾಸಗಿ ಕಂಪನಿ. ಜಿಪಿಆರ್ ಬಳಕೆಗೆ ಅನುಮತಿ ಪಡೆಯಲು ಕಾದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹೀಗೆ ಒಂದು ಕಡೆ ಎಸ್ಐಟಿ ಅವರು ದೂರುದಾರನನ್ನ ಕರೆದೊಯ್ದು ಒಂದೊಂದೇ ಪಾಯಿಂಟ್ಗಳಲ್ಲಿ ಅಗೆಯುತ್ತಿದ್ದಾರೆ. ಆತ ತೋರಿಸಿದ ಜಾಗವನ್ನೆಲ್ಲ ಮಾರ್ಕ್ ಮಾಡುತ್ತಿದ್ದಾರೆ. ಆತ ಅನುಮಾನದಿಂದ ತೋರಿಸುವ ಜಾಗದಲ್ಲೂ ಅನುಮಾನ ಪರಿಹರಿಸಿಕೊಳ್ಳಲು ಅಗೆದು ನೋಡುತ್ತಿದ್ದಾರೆ. ಇದೆಲ್ಲ ನಡೆಯುತ್ತಿರುವಾಗಲೇ ಮತ್ತೊಂದೆಡೆ ಈ ದೂರುದಾರನ ವಿಚಾರದಲ್ಲೂ ತನಿಖೆ ಸಾಗುತ್ತಿದೆ. ದೂರುದಾರನ ಹೇಳಿಕೆಗಳನ್ನು ಪರಿಶೀಲನೆ ಮಾಡಿರುವ ಎಸ್ಐಟಿ ಆತನ ಜೊತೆ ಸ್ವಚ್ಛತಾ ಕಾರ್ಮಿಕರಾಗಿ ಕೆಲಸ ಮಾಡಿದವರ ಪತ್ತೆ ಮಾಡಿದೆ. ತಮಿಳುನಾಡು ಮೂಲದ 5 ವಿಚಾರಣೆ ಮಾಡಿ ಎಲ್ಲರ ಹೇಳಿಕೆಗಳನ್ನು ದಾಖಲಿಸಿದೆ. 1995ರಿಂದ 2014ರವರೆಗೆ ದೂರುದಾರನೊಂದಿಗೆ ಕೆಲಸ ಮಾಡಿದವರ ವಿಚಾರಣೆಯಾಗಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ಪಡೆದ ದಾಖಲೆಗಳನ್ನು ಮುಂದಿಟ್ಟುಕೊಂಡು ಎಲ್ಲರ ವಿಚಾರಣೆ ಆಗಿದೆ. ಹಲವು ಆಯಾಮಗಳಲ್ಲಿ ಅನಾಮಿಕನ ಬಗ್ಗೆ ಸತ್ಯ ಶೋಧಕ್ಕಿಳಿದಿದೆ ಎಸ್ಐಟಿ. ಈ ಮಧ್ಯೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ದೂರುದಾರ ಜುಲೈ 11ರಂದು ತಂದಿದ್ದ ತಲೆಬುರುಡೆ ರಹಸ್ಯ ಬಯಲಾಗಿದೆ. ದೂರುದಾರ ಕೊಟ್ಟ ತಲೆಬುರುಡೆ ಬಗ್ಗೆ ಸ್ಫೋಟಕ ಸುದ್ದಿಯನ್ನ ನ್ಯೂಸ್ 18 ಕನ್ನಡ ನೀಡುತ್ತಿದೆ. ದೂರುದಾರ ತಂದುಕೊಟ್ಟ ತಲೆಬುರುಡೆ ಪುರುಷನದ್ದು ಅನ್ನೋ ಮಾಹಿತಿ ಗೊತ್ತಾಗಿದೆ. ಆ ತಲೆಬುರುಡೆ 30 ವರ್ಷ ಹಳೆಯದ್ದು ಎಂದೂ ಗೊತ್ತಾಗಿದೆ.
ಆ ತಲೆಬುರುಡೆಯನ್ನೇ ಆಧರಿಸಿ ತನಿಖೆಗಿಳಿದಿದೆ ಎಸ್ಐಟಿ ತಂಡ. 2 ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಬುರುಡೆ ಪರೀಕ್ಷೆ ನಡೆಸಲಾಗಿತ್ತು. 2 ಆಸ್ಪತ್ರೆಗಳ ವರದಿಯಲ್ಲೂ ಆ ಬುರುಡೆ ಪುರುಷನದ್ದು ಎಂಬ ವರದಿ ಬಂದಿದೆ. ಆದರೆ ತಲೆಬುರುಡೆ ತಂದ ಜಾಗದ ಬಗ್ಗೆ ಎಸ್ಐಟಿಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಅನಾಮಿಕ ದೂರುದಾರ ಇದುವರೆಗೆ ತೋರಿಸಿದ್ದ ಸ್ಥಳಗಳಲ್ಲಿ ಕೇವಲ 1 ಕಡೆ ಮಾತ್ರ ಮೂಳೆಗಳು ಸಿಕ್ಕಿವೆ. ಇವತ್ತು ಗೋಂಕ್ರತ್ತಾರ್ ಗುಡ್ಡದಲ್ಲೂ ಅಗೆದು ನೋಡಿದ್ರೆ ಯಾವುದೇ ಕುರುಹುಗಳು ಸಿಕ್ಕಿಲ್ಲ. ದೂರುದಾರ 2010ರಲ್ಲಿ ತಾನು ಶಾಲಾ ಬಾಲಕಿಯ ಶವವನ್ನ ಹೂತು ಹಾಕಿದ್ದೇನೆ ಎಂದಿರುವುದು ನಿಜವೇ ಆಗಿದ್ದಲ್ಲಿ ಶವದ ಮೂಳೆಗಳಾದರೂ ಸಿಗಬೇಕು. ಹಾಗಿದ್ದರೆ ಮಾತ್ರ ದೂರುದಾರನ ದೂರಿನ ಬಗ್ಗೆ ನಂಬಿಕೆ ಬರಲು ಸಾಧ್ಯ. ಇಲ್ಲದೆ ಹೋದ್ರೆ ಎಸ್ಐಟಿಯ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಎಂದು ನೋಡಬೇಕಿದೆ. ಕಿಶನ್ ಶೆಟ್ಟಿ ಜೊತೆ ಮಂಜುನಾಥ್ ಆರ್ಯ, ನ್ಯೂಸ್ 18 ಧರ್ಮಸ್ಥಳ. ಕೇಂದ್ರ ಚುನಾವಣಾ ಆಯೋಗ ಬಿಜೆಪಿಯ ಬ್ರಾಂಚ್ ಆಫೀಸ್ ಆಗಿದೆಯಂತೆ. ಮತಗಳ್ಳತನ ಮಾಡಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ ಅನ್ನುವಂತಹ ಗಂಭೀರ ಆರೋಪಗಳನ್ನು ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾಡಿದ್ದಾರೆ. ಬಹಳ ಅಬ್ಬರದ ಭಾಷಣವನ್ನು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅವರು ಮಾಡಿದರು. ವೋಟ್ ಚೋರಿ ಆರೋಪ ಮಾಡ್ತಾನೆ ದೇಶಾದ್ಯಂತ ಹೋರಾಟವನ್ನು ನಡೆಸೋದಕ್ಕೆ ಬೆಂಗಳೂರಿನಲ್ಲೇ ಕಾಂಗ್ರೆಸ್ ನಾಯಕರು ರಣಕಹಳೆ ಮೊಳಗಿಸಿದ್ದಾರೆ. ಮತಗಳ ಕಳ್ಳತನ ಆಗಿದೆ. ಕೇಂದ್ರ ಚುನಾವಣಾ ಆಯೋಗ ಬಿಜೆಪಿ ಜೊತೆ ಸೇರ್ಕೊಂಡು ನಕಲಿ ವೋಟರ್ಗಳ ಸೃಷ್ಟಿಸಿ ಕಳ್ಳತನ ಮಾಡಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಬಿಜೆಪಿ ಆಡಳಿತದ ರಾಜ್ಯಗಳಲ್ಲೂ ವೋಟ್ ಚೋರಿ ಆಗ್ತಿದೆ ಅಂತ ಬರೀ ಆರೋಪ ಮಾಡುತ್ತಿದ್ರು ರಾಹುಲ್ ಗಾಂಧಿ. ಆದ್ರೆ ನಿನ್ನೆ 7 ಅಡಿಗಳಷ್ಟು ಎತ್ತರದ ದಾಖಲೆಗಳ ಗುಡ್ಡೆಯನ್ನೇ ತೋರಿಸಿ ಹೇಗೆಲ್ಲ ನಕಲಿ ಮತದಾರರನ್ನ ಸೃಷ್ಟಿಸಲಾಗಿದೆ ಎಂದು ಸಾಕ್ಷಿನೂ ಇಟ್ಟಿದ್ರು. ನಿನ್ನೆ ಹೇಗೆಲ್ಲ ಮತಗಳ್ಳತನ ಆಗಿದೆ ಅಂತ ಹೇಳುವಾಗ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲೂ ಗೋಲ್ಮಾಲ್ ಆಗಿದೆ ಅಂತ ದಾಖಲೆಗಳನ್ನ ಕೊಟ್ಟಿದ್ರು. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತಗಳ್ಳತನ ಹೇಗೆಲ್ಲ ನಡೆದಿದೆ ಅಂತ ಪ್ರಸ್ತಾಪಿಸಿದ್ರು. ಇವತ್ತು ಅದೇ ರಾಹುಲ್ ಗಾಂಧಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಮತಗಳ್ಳತನ ಆರೋಪದ ಬಗ್ಗೆ ರಣಕಹಳೆಯನ್ನು ಮೊಳಗಿಸಿದ್ರು. ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತಿನ ಪ್ರತಿಭಟನಾ ಸಮಾವೇಶಕ್ಕೆ ಸಾಕ್ಷಿಯಾದ್ರು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಇಡೀ ಕಾಂಗ್ರೆಸ್ ಸರ್ಕಾರವೇ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆಗೆ ಸಾಕ್ಷಿಯಾಯಿತು. ನಮ್ಮ ಮತ ನಮ್ಮ ಹಕ್ಕು, ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಹೆಸರಲ್ಲಿ ಸಮಾವೇಶ ನಡೆಯಿತು. ಸಮಾವೇಶದುದ್ದಕ್ಕೂ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಡಿಸಿಎಂ ಸೇರಿದಂತೆ ಎಲ್ಲರೂ ಬಿಜೆಪಿ ಮತ್ತು ಚುನಾವಣಾ ಆಯೋಗದ ಮೇಲೆ ವಾಕ್ಪ್ರಹಾರ ನಡೆಸಿದ್ರು. कर्नाटक में हमारी जो सर्वेस थी, हमारी जो पोलिंग थी, हमें 16, 15 या 16 सीट दे रही थी और हम जीते 9 में. तो हमने सवाल पूछने शुरू किए, क्या सचमुच हम ये सीटें हारे थे? वीडियोग्राफी मांगी, उन्होंने नहीं दी और फिर कानून बदल दिया. फिर कहा कि 45 दिन के अंदर, 45 दिन के बाद वीडियोग्राफी को रद्द खत्म कर देना चाहिए, डिस्ट्रॉय कर देना चाहिए. ಕರ್ನಾಟಕದ ಈ ದತ್ತಾಂಶವೇ ಅಪರಾಧಕ್ಕೆ ದೊಡ್ಡ ಪುರಾವೆ. कर्नाटक में सीट चोरी की गई है. 1 लोकसभा को हमने जांच करके निकाला है. मैं कह सकता हूं कि 1 से ज्यादा सीटें यहां चोरी हुई हैं. एक फोटो को लाखों फोटो के सामने कंपेयर किया है, हर एक नाम को चेक किया है. और हम मानते हैं कि हिंदुस्तान का पूरा जो डेटा है, इलेक्शन का डेटा है, वो एविडेंस है. और अगर उसको किसी ने डिस्ट्रॉय किया तो वो एविडेंस को डिस्ट्रॉय कर रहा है. ಇಷ್ಟಕ್ಕೆ ರಾಹುಲ್ ಗಾಂಧಿ ಸುಮ್ಮನಾಗ್ಲಿಲ್ಲ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ವೇದಿಕೆಯಲ್ಲದೆ ಸರ್ಕಾರದಿಂದ ತನಿಖೆ ನಡೆಸಬೇಕು ಅಂತ ಮನವಿ ಜೊತೆಗೆ ಸೂಚನೆಯನ್ನು ಕೊಟ್ರು. यहाँ पे एक लोकसभा चोरी की गई है. ये एक क्रिमिनल एक्ट है. कर्नाटक की जनता के खिलाफ एक क्रिमिनल एक्ट है. कर्नाटका की सरकार को इस क्राइम का इन्वेस्टिगेशन करना चाहिए और एक्शन लिया जाना चाहिए. ये जो इलेक्शन कमीशन के ऑफिसर्स हैं जिन्होंने 1000, 10,000, 15,000 लोगों को, फेक लोगों को वोटर लिस्ट में डाला है, इनसे सवाल पूछना चाहिए और महादेवापुरा की सच्चाई निकालनी चाहिए. ಇದಾದ ಮೇಲೆ ರಾಹುಲ್ ಗಾಂಧಿ ಅವರ ಕೆಂಗಣ್ಣು ಪ್ರಧಾನಿ ಮೋದಿ ಅವರ ಮೇಲೆ ಬಿತ್ತು. ಮೋದಿ ಮತಗಳನ್ನ ಕದ್ದು ಪ್ರಧಾನಿಯಾದವರು ಅಂತ ಆರೋಪಿಸಿದ್ರು. याद रखिए, नरेंद्र मोदी 25 सीट की मार्जिन से प्रधानमंत्री हैं. 1 सीट
हमने दिखा दी कि चोरी हुई है। 25 सीट वो 35,000 या कम वोटों से जीते हैं। अगर हमें इलेक्ट्रॉनिक डेटा मिल जाए, हम साबित कर देंगे कि हिंदुस्तान का प्रधानमंत्री चोरी करके प्रधानमंत्री बना है। ಮೋದಿ ಅವರ ಮೇಲೆ ಸಿಟ್ಟು ಹೊರಹಾಕಿದ ಮೇಲೆ ರಾಹುಲ್ ಗಾಂಧಿ ಚುನಾವಣಾ ಆಯೋಗವನ್ನು ಟಾರ್ಗೆಟ್ ಮಾಡಿದ್ರು. ಸಮಾವೇಶದಲ್ಲೇ ಕೇಂದ್ರ ಚುನಾವಣಾ ಆಯೋಗಕ್ಕೆ 5 ಪ್ರಶ್ನೆಗಳನ್ನ ಹಾಕಿದ್ರು. Here are 5 questions to the Election Commission of India. Instead of threatening us, threatening me, answer these 5 questions. Number 1, why are you not giving voter lists in digital machine readable format to the people of India? Number 2, why are you destroying video evidence? Number 3, why is ECI committing massive fraud in the voter lists? Number 4, why is ECI threatening opposition instead of answering our questions? And finally, why is ECI behaving like an agent of the BJP? ರಾಹುಲ್ ಗಾಂಧಿ ಅವರು ಫ್ರೀಡಂ ಪಾರ್ಕ್ ಸಮಾವೇಶದಲ್ಲಿ ಬಿಜೆಪಿ ಮತ್ತು ಚುನಾವಣಾ ಆಯೋಗದ ಮೇಲೆ ನೇರ ವಾಗ್ದಾಳಿ ಮಾಡಿದ್ರು. ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಡೂ ಅಂಡ್ ಡೈ ಹೋರಾಟ ಮಾಡೋಣ ಅಂತ ಕರೆ ಕೊಟ್ರು. ಸಿಎಂ ಸಿದ್ದರಾಮಯ್ಯ ಮಾತಾಡಿ ಮೊದಲು ಪ್ರಧಾನಮಂತ್ರಿ ಮೋದಿ ರಾಜೀನಾಮೆ ಕೊಡಬೇಕು, ಚುನಾವಣಾ ಆಯೋಗ ಬಿಜೆಪಿ ಬ್ರಾಂಚ್ ಆಫೀಸ್ ಆಗಿದೆ ಅಂದ್ರು. ನಾವು ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸಕ್ಕೆ, ನಮ್ಮ ಲೋಕತಂತ್ರದ ರಕ್ಷಣೆಗಾಗಿ, ನಮ್ಮ ಸಂವಿಧಾನದ ರಕ್ಷಣೆಗಾಗಿ ಡೂ ಅಂಡ್ ಡೈ ಅನ್ನತಕ್ಕಂಥ ಒಂದು ಸ್ಲೋಗನ್ನ ತೆಗೆದುಕೊಂಡು ನಾವು ಹೋಗಬೇಕು, ಆ ಪ್ರಯತ್ನ ಮಾಡಬೇಕು. ಯಾಕಂದರೆ ನಮ್ಮ ಓಟೇ ಕಸ್ಕೊಂಡ್ಮೇಲೆ, ನಮ್ಮ ಮತದಾನೇ ನಮ್ದು ತೆಗೆದುಕೊಂಡ್ಮೇಲೆ ನಮಗೆ ಅಸ್ತಿತ್ವ ಇರೋದಿಲ್ಲ ದೇಶದಲ್ಲಿ. ನಾವು ನಾಗರಿಕನೂ ಅಲ್ಲ. ನರೇಂದ್ರ ಮೋದಿ ಅವರಿಗೆ ಅಧಿಕಾರದಲ್ಲಿ ಇರಲಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನರೇಂದ್ರ ಮೋದಿ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು. ಇನ್ನು ದೇಶದ ಎಲ್ಲ ಕಾಂಗ್ರೆಸ್ ಅಧ್ಯಕ್ಷರಿಗೂ ರಾಹುಲ್ ಗಾಂಧಿ ಹೊಸ ಟಾಸ್ಕ್ ಕೊಟ್ಟಿದ್ದಾರೆ. ಪ್ರತಿ ತಾಲೂಕುಗಳಲ್ಲೂ ಬ್ಲಡ್ ಬ್ಯಾಂಕ್ ಮಾದರಿ ಲೀಗಲ್ ಬ್ಯಾಂಕ್ ತೆಗೆಸೋದಕ್ಕೂ ಸಲಹೆ ಕೊಟ್ಟಿದ್ದಾರೆ. ಇದನ್ನ ವೇದಿಕೆಯಲ್ಲೇ ಡಿಕೆ ಶಿವಕುಮಾರ್ ಘೋಷಿಸಿದ್ರು. ಸಂವಿಧಾನವನ್ನು ರಕ್ಷಣೆ ಮಾಡಬೇಕು, ಮತಗಳನ್ನು ಉಳಿಸಬೇಕು. ಪ್ರತಿಯೊಂದು ಹಾಸ್ಪಿಟಲ್ನಲ್ಲಿ ಯಾವ ರೀತಿ ಒಂದು ಬ್ಲಡ್ ಬ್ಯಾಂಕ್ ಇದೆ, ಅದೇ ರೀತಿ ಒಂದು ಲೀಗಲ್ ಬ್ಯಾಂಕನ್ನು ಮತಗಳನ್ನು ರಕ್ಷಣೆ ಮಾಡಲಿಕ್ಕೆ ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ಒಂದು ಲೀಗಲ್ ಬ್ಯಾಂಕನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಅವರ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಐ ಅಗ್ರಿ ರಾಹುಲ್ ಜಿ. ಇದಿಷ್ಟು ಸಮಾವೇಶದ ಹೈಲೈಟ್ಸ್. ಫ್ರೀಡಂ ಪಾರ್ಕ್ನಲ್ಲಿ ಸಮಾವೇಶ ಮುಗಿದ ಮೇಲೆ ರಾಜ್ಯ ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ದೂರು ಕೊಡಬೇಕಿತ್ತು. ಆದರೆ ದೆಹಲಿಯ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೊಡೋ ನಿರ್ಧಾರ ಮಾಡಿದ್ರು. ಕೊನೆಗೆ ರಾಹುಲ್ ಗಾಂಧಿ ದೆಹಲಿಗೆ ವಾಪಸ್ ಆದ್ಮೇಲೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯ ಚುನಾವಣಾ ಆಯೋಗದ ಮುಖ್ಯಸ್ಥರಿಗೆ ಮನವಿ ಕೊಟ್ರು. ಮತಗಳ್ಳತನದ ವಿರುದ್ಧ ದೇಶದುದ್ದಕ್ಕೂ ಪ್ರತಿಭಟನೆ ಮಾಡಲು ಕಾಂಗ್ರೆಸ್ ತೀರ್ಮಾನ ಮಾಡಿದೆ. ಬೆಂಗಳೂರಿನಿಂದ ರಣಕಹಳೆ ಊದಿದ್ದು ಸೋಮವಾರ ದೆಹಲಿಯಲ್ಲಿ ಸಂಸದರಿಂದ ಚುನಾವಣಾ ಆಯೋಗ ಚಲೋ ಹಮ್ಮಿಕೊಂಡಿದೆ. ಕ್ವಿಟ್ ಇಂಡಿಯಾ ಚಳವಳಿ ಮಾದರಿಯಲ್ಲೇ ಬಿಜೆಪಿ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಹೋರಾಟಕ್ಕೂ ನಿರ್ಧರಿಸಿದ್ದು. ಈ ಹೋರಾಟ ಎಲ್ಲಿಗೆ ಹೋಗಿ ಮುಟ್ಟತ್ತೋಗೇನೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ರಾಹುಲ್ ಗಾಂಧಿ ಮಾಡಿರುವಂತಹ ಆರೋಪಗಳಿಗೆ ಬಿಜೆಪಿ ತಿರುಗೇಟನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದೆ. ಬಿಹಾರದಲ್ಲಿ ಅಕ್ರಮ ಮತದಾರರ ಅಕ್ರಮ ಏನಿದೆ ಮತದಾರರ ಪಟ್ಟಿಯಲ್ಲಿ ಅದನ್ನು ತೆಗೆಯೋದಕ್ಕೂ ಕೂಡ ಬಿಡ್ತಾ ಇಲ್ಲ. ಆದರೆ ಕರ್ನಾಟಕದಲ್ಲಿ ಅಕ್ರಮ ವೋಟರ್ಸ್ ಲಿಸ್ಟ್ ಯಾಕೆ ತೆಗೆದಿಲ್ಲ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ನೀವು ಯಾವ ಕಾರಣಕ್ಕಾಗಿ ಈ ರೀತಿಯಾದಂಥ ಮಾತುಗಳನ್ನು ಆಡ್ತಾ ಇದ್ದೀರಿ ಅಂತ ಹೇಳ್ಕೊಂಡು ಬಿಜೆಪಿಯವರು ವ್ಯಂಗ್ಯ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮಹದೇವಪುರದಲ್ಲಿ ಅಕ್ರಮ ವೋಟಿಂಗ್ ಆರೋಪಕ್ಕೆ ಅರವಿಂದ ಲಿಂಬಾವಳಿ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ. ಮಹದೇವಪುರ ಕ್ಷೇತ್ರದಲ್ಲಿ ಮತಗಳ ಕಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ನೇರ ಆರೋಪ ಮಾಡಿದ್ರು, ಸಾಕ್ಷಿಗಳನ್ನು ಕೊಟ್ಟಿದ್ರು. ಇವತ್ತು ರಾಹುಲ್ ಗಾಂಧಿ ಮಾಡಿದ ಆರೋಪಕ್ಕೆಲ್ಲ ಸ್ಪಷ್ಟನೆ ಕೊಡೋಕೆ ಮಹದೇವಪುರ ಕ್ಷೇತ್ರ ಮಾಜಿ ಶಾಸಕ ಅರವಿಂದ್ ಲಿಂಬಾವಳಿ ಸುದ್ದಿಗೋಷ್ಠಿ ನಡೆಸಿದ್ರು. ರಾಹುಲ್ ಗಾಂಧಿ ಮಾಡಿದ್ದ ಕೆಲ ಆರೋಪ ಸುಳ್ಳು ಅಂದ್ರೆ ಇನ್ನೂ ಕೆಲವು ಚುನಾವಣಾ ಆಯೋಗದ ಎಡವಟ್ಟು ಅನ್ನೋದನ್ನು ಪರೋಕ್ಷವಾಗಿ ಒಪ್ಪಿಕೊಂಡ್ರು. ಗುರುಕಿರತ್ ಸಿಂಗ್ ಡಾಂಗ್ ಅವನು ವೋಟರ್ ಲಿಸ್ಟಿಗೆ ಅಪ್ಲೈ ಮಾಡಿದ್ದಾನೆ, ರಿಜೆಕ್ಟ್ ಆಗಿದೆ, ಮತ್ತೆ ಅಪ್ಲೈ ಮಾಡಿ ಮತ್ತೆ ರಿಜೆಕ್ಟ್ ಆಗಿದೆ, ಮತ್ತೆ ಅಪ್ಲೈ ಮಾಡಿ ಮತ್ತೆ ರಿಜೆಕ್ಟ್ ಆಗಿದೆ, ಮತ್ತೆ ಅಪ್ಲೈ ಮಾಡಿ ಮತ್ತೆ ರಿಜೆಕ್ಟ್ ಆಗಿದೆ.
ನೋಡಿದರೆ 4 ಬೂತಲ್ಲಿ ಬಂದಿದೆ. ಆಮೇಲೆ ಅವನು ಫಾರ್ಮ್ ನಂಬರ್ 7 ಹಾಕ್ಬಿಟ್ಟು 3 ಕಡೆಗೆ ಡಿಲೀಷನ್ ಹಾಕಿದ್ದಾನೆ ಆನ್ಲೈನಲ್ಲಿ. ಶ್ರೀವಾತ್ಸ, ಆದಿತ್ಯ ಶ್ರೀವಾತ್ಸ, ಲಕ್ನೋದವನು. ಅವನು 19 ವರ್ಷದಾಗ ಅಲ್ಲಿ ಎನ್ರೋಲ್ ಮಾಡಿದ್ದಾನೆ. ಅದಾದಮೇಲೆ ಮುಂಬೈನಲ್ಲಿ ಅವನಿಗೆ ಕೆಲಸ ಸಿಕ್ಕಿದೆ. ಓಟು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿದ್ದಾನೆ ಚೇಂಜ್ ಆಫ್ ಅಡ್ರೆಸ್ನಲ್ಲಿ ಫಾರ್ಮ್ ನಂಬರ್ 8 ಮುಂಬೈನಲ್ಲಿ ಓಟ್ ಹಾಕಿದ್ದಾನೆ ಹಿಂದೆ. ಅಲ್ಲಿಂದ ಬೆಂಗಳೂರಲ್ಲಿ ಕೆಲಸ ಸಿಕ್ಕಿದೆ. ಗುಂಜೂರಲ್ಲಿ ಬಂದಿದ್ದ ಬಾಡಿಗೆ ಮನೆಯಲ್ಲಿ, ಅಲ್ಲಿಂದ ಇಲ್ಲಿಗೆ ಚೇಂಜ್ ಮಾಡಿಕೊಂಡ. ಈಗ ಅಲ್ಲಿ ಚೆಕ್ ಮಾಡಿದ್ರಿ 19 ಜನರಲ್ಲಿ 2 ಸತ್ತು ಹೋಗಿದ್ದಾರೆ. ಉಳಿದವರು ಕೆಲವರು ಅಲ್ಲಿದ್ದಾರೆ, ಅಡ್ರೆಸ್ಸು ಇದೆ ಅವರಿಗೆ. ಅದಕ್ಕೆ ನೀವು ಫೇಕ್ ಅಡ್ರೆಸ್ 0 ಅಂತ ಬಂದಿದೆ. 0 ಅಂತ ವರ್ಣದಲ್ಲಿ ಬಂದಿದೆ. ಮುಖ್ಯಮಂತ್ರಿಗಳ ಕ್ಷೇತ್ರ ಒಂದೇ ಒಂದು ಬೂತ್ ಚೆಕ್ ಮಾಡಿದೆ ನಾನು. ಎಲ್ಲ ಬೂತಲ್ಲಿ ಹಂಗಿರ್ಬೋದು, ಅವ್ರದ್ದು ಗೊತ್ತಿಲ್ಲ ನನಗೆ. ಸಂಡೂರಲ್ಲಿದೆ, ಮಾನ್ವಿಯಲ್ಲಿದೆ, ಮಸ್ಕಿಯಲ್ಲಿದೆ. 0 ಇರೋದು. ಇನ್ನು ರಾಹುಲ್ ಗಾಂಧಿ ಮಾತಾಡ್ತಾ ದಾಖಲೆ ಸಂಗ್ರಹಿಸೋಕೆ 6 ತಿಂಗಳು ಬೇಕಾಯಿತು. 6 ತಿಂಗಳಲ್ಲಿ ಕರ್ನಾಟಕದ 224 ಕ್ಷೇತ್ರದ ದಾಖಲೆನೂ ತೆಗೆದು ತೋರಿಸ್ತೀವಿ ಅಂತ ಲಿಂಬಾವಳಿ ಸವಾಲು ಹಾಕಿದ್ರು. ಅವರು ಆರೋಪ ಮಾಡಿದರೆ ಅದಕ್ಕಿಂತ ನಾನು ಪ್ರತ್ಯಾರೋಪ ಮಾಡ್ತೀನಿ. ವರ್ಣಾದಲ್ಲಿ, ಆಮೇಲೆ ಮಾನ್ವಿಯಲ್ಲಿ ಎಕ್ಸಾಂಪಲ್ಸ್ ನಾನು ತೆಗೆದಿದ್ದೀನಿ. ಮಸ್ಕಿಯಲ್ಲಿ, ಸಂಡೂರಲ್ಲಿ, BTM ಲೇಔಟಲ್ಲಿ, ಶಿವಾಜಿನಗರದಲ್ಲಿ, ಚಾಮರಾಜಪೇಟೆಯಲ್ಲಿ ಲಕ್ಷಾನುಗಟ್ಟಲೆ ಮತದಾರನ ಅವರು ಹಿಂಗೆ ಕಳ್ಳತನ ಮಾಡಿದ್ದಾರೆ. ಅವರು 6 ತಿಂಗಳು ತೊಗೊಂಡಷ್ಟು ತೆಗೆದಿದ್ದಾರಲ್ಲ ಒಂದು ಮಾದೇವಪುರದ್ದು, ನಾವು 6 ತಿಂಗಳಲ್ಲಿ 224 ತೆಗೆಯುವಂಥ ಶಕ್ತಿ ನಮಗಿದೆ. ಇದಿಷ್ಟು ಅರವಿಂದ್ ಲಿಂಬಾವಳಿ ಸ್ಪಷ್ಟನೆ ಆದ್ರೆ, ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ರಾಹುಲ್ ಗಾಂಧಿ ಹೇಳಿದ್ದೆಲ್ಲ ಟುಸ್ಪಟಾಕಿ ಅಂದ್ರು. ಆದ್ರೆ ಕೈಯಲ್ಲಿ ಹಿಡ್ಕೊಂಡು ನೋಡಿ ಅಂತ ಪ್ರಿಯಾಂಕ್ ಖರ್ಗೆ ಸವಾಲ್ ಹಾಕಿದ್ದಾರೆ. ಆಟಂ ಬಾಂಬ್ ಅಲ್ಲ, ಇದು ಟುಸ್ ಪಟಾಕಿ. ತಗೊಂಬಂದು ಬೆಂಗಳೂರಲ್ಲಿ ನಾವು ಪಟಾಕಿ ಹೊಡಿತೀರಿ, ಅದರಲ್ಲಿ ಆಲ್ಮೋಸ್ಟ್ ಆಲ್ 99% ಟುಸ್ ಆಗೋತವೆ. ಇದೊಂದು ಟುಸ್ ಪಟಾಕಿ, ಆಟಂ ಬಾಂಬ್ ಅಲ್ಲ, ಇದೊಂದು ಟುಸ್ ಪಟಾಕಿ. ಟುಸ್ ಪಟಾಕಿನೂ ಕೈನಲ್ಲಿ ಹಿಡಿಯ ಕೇಳಿ ಇವರಿಗೆ ಅಷ್ಟು ದಮ್ಮು ತಾಕತ್ತಿದ್ರೆ ನಿನ್ನೆ ಕೇಳ್ಕೊಂಡೆ ಶಿವಕಾಶಿ ಪಟಾಕಿ ಅಂದ್ರೆ. ಶಿವಕಾಶಿ ಪಟಾಕಿ ಇದ್ರೆ ಕೈಯಲ್ಲಿ ಹಿಡೀರಿ ನೋಡೋಣ. ರಾಹುಲ್ ಗಾಂಧಿ ಮತಗಳ್ಳತನ ಆರೋಪ ಬೆಂಬಲಿಸಿ ಸಂಸತ್ ಭವನದ ಎದುರು ಇವತ್ತೂ ಪ್ರತಿಭಟನೆ ಜೋರಾಗಿತ್ತು. ಪ್ರತಿಭಟನೆಯಲ್ಲಿ ಪ್ರಿಯಾಂಕಾ ವಾದ್ರಾ ಸೇರಿ ಪ್ರಮುಖರು ಭಾಗಿಯಾಗಿದ್ರು. ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನಾಯಕರೆಲ್ಲ ಬಿಜೆಪಿಯ ಕೈವಾಡ ಅಂತ ಸಮರ ಸಾರಿದ್ದಾರೆ. ಬಿಜೆಪಿಯವರು ಕಾಂಗ್ರೆಸ್ ಕ್ಷೇತ್ರಗಳಲ್ಲೂ ನಕಲಿ ಮತದಾನ ಆಗಿದೆ ಅಂತ ಆರೋಪಿಸುತ್ತಿದ್ದಾರೆ. ಇಬ್ಬರ ರಾಜಕೀಯ ಜಗಳದಲ್ಲಿ ಚುನಾವಣಾ ಆಯೋಗ ಸಿಕ್ಕಾಕೊಂಡು ವಿಲವಿಲ ಅಂತ ಒದ್ದಾಡುತ್ತಿದೆ. ಕಾರ್ತಿಕ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18.